ಪ್ರಿಯ ವೀಕ್ಷಕರೇ, ಕಳೆದ ಒಂದು ತಿಂಗಳಿನಿಂದ ತಣ್ಣಗಿದ್ದ ಮಲೆನಾಡ ಹೆಬ್ಬಾಗಿಲು ಶಿವಮೊಗ್ಗ ಜಿಲ್ಲೆಯಲ್ಲಿ ಮತ್ತೊಂದು ಕೊಲೆ ಪ್ರಕರಣ ದೊಡ್ಡ ಸದ್ದು ಮಾಡ್ತಿದೆ. ತನ್ನ ಹೊಟ್ಟೆಪಾಡಿಗೆ ಬಿಹಾರ ಬಿಟ್ಟು ಕರ್ನಾಟಕಕ್ಕೆ ಬಂದು ಕೆಲಸ ಮಾಡಿಕೊಂಡಿದ್ದ ನೆರೆ ರಾಜ್ಯದವನನ್ನ ಶಿವಮೊಗ್ಗ ಜಿಲ್ಲೆಯ ಸಾಗರದಲ್ಲಿ ಕೊಲೆ ಮಾಡಲಾಗಿದೆ. ಸದ್ಯ ಈ ಕೊಲೆ ಪ್ರಕರಣ ಮಲೆನಾಡು ಜನರನ್ನ ಮತ್ತೆ ಬೆಚ್ಚಿ ಬೀಳಿಸುವಂತೆ ಮಾಡಿದ್ದು ಆರೋಪಿಯನ್ನ ಪೊಲೀಸರು ಬಂಧಿಸಿದ್ದಾರೆ. ಅರೆ, ಅದ್ಯಾಕೆ ಈ ಕೊಲೆ ನಡೀತು? ಕೊಲೆ ಮಾಡಿದ್ದಾದ್ರೂ ಯಾರು? ಶಿವಮೊಗ್ಗ ಎಸ್ಪಿ ನಿಖಿಲ್ ಬಿ ಈ ಕೊಲೆ ಪ್ರಕರಣದ ಬಗ್ಗೆ ಆಡಿದ ಆ ಮಾತುಗಳು ಹೇಗಿದ್ವು ಅನ್ನೋದನ್ನ ತಿಳಿಬೇಕಾ? ಹಾಗಿದ್ರೆ ಈ ಕಿಲ್ಲಿಂಗ್ ಥ್ರಿಲ್ಲಿಂಗ್ ಕಹಾನಿ ಕೊನೆವರೆಗೂ ನೋಡಿ. ಪ್ರಿಯ ವೀಕ್ಷಕರೇ, ಸಾಗರದ ಶಿವಮೊಗ್ಗ ರಸ್ತೆಯಲ್ಲಿ ರೂಫ್ ಟಾಪ್ ಕೆಫೆ ಎನ್ನುವ ಒಂದು ಖಾಸಗಿ ಒಡೆತನಕ್ಕೆ ಸೇರಿದ ಕೆಫೆ ಇದೆ. ಇದೇ ಕೆಫೆ ಈ ಕೊಲೆ ಪ್ರಕರಣದ ಕೇಂದ್ರ ಬಿಂದು. ಅಂದಹಾಗೆ ಕೆಫೆ ಮಾಲೀಕನ ಹೆಸರು ಇಮ್ರಾನ್ ಅಂತ. ಈತನ ಬಳಿ ಕಳೆದ 6 ತಿಂಗಳ ಹಿಂದೆ ಒಬ್ಬ ಬಿಹಾರ ಮೂಲದ ಟಿಂಕು ಶರ್ಮಾ ಎಂಬಾತ ಕೆಲಸಕ್ಕೆ ಸೇರಿದ್ದ. ಇಲ್ಲಿ ಮೊದಲ 3-4 ತಿಂಗಳು ಎಲ್ಲವೂ ಸರಿಯಾಗಿಯೇ ನಡೀತು. ಆಮೇಲೆ ಏನಾಯ್ತೋ ಗೊತ್ತಿಲ್ಲ ನೋಡಿ. ಟಿಂಕು ಶರ್ಮಾ ಹಾಗೂ ಮಾಲೀಕ ಇಮ್ರಾನ್ ನಡುವೆ ದುಡ್ಡಿನ ವಿಚಾರಕ್ಕೆ ಮನಸ್ತಾಪ ಮೂಡಿದೆ. ಈ ಮನಸ್ತಾಪ ಏಪ್ರಿಲ್ 1ರಂದು ವಿಕೋಪಕ್ಕೆ ತಿರುಗಿ ಟಿಂಕು ಶರ್ಮಾನ ಕೊಲೆಯಲ್ಲಿ ಅಂತ್ಯವಾಗಿದೆ. ಕೆಫೆ ಮಾಲೀಕ ಇಮ್ರಾನ್ ಟಿಂಕು ಶರ್ಮನ ಕಪಾಳಕ್ಕೆ ಜೋರಾಗಿ ಬಾರಿಸಿದ್ದು ಆತ ಅಲ್ಲೇ ಕುಸಿದು ಬಿದ್ದು ಪ್ರಾಣ ಬಿಟ್ಟಿದ್ದಾನೆ. ಸದ್ಯ ಈ ಬಗ್ಗೆ ಶಿವಮೊಗ್ಗ ಎಸ್ಪಿ ನಿಖಿಲ್ ಬಿ ಮಾಧ್ಯಮಗಳಿಗೆ ಪ್ರತಿಕ್ರಿಯೆ ನೀಡಿ ಕೊಲೆಯ ಬಗ್ಗೆ ಪ್ರಾಥಮಿಕ ವರದಿ ನೀಡಿದ್ದಾರೆ. ಬಂದ್ಬಿಟ್ಟು ಟಿಂಕು ಅಂತ ಅವನು ಯಾರು ಅಕ್ಯೂಸ್ಡ್ ಇದ್ದಾನೆ, ಅಕ್ಯೂಸ್ಡ್ ಅವರ ಜೊತೆ ಕೆಲಸ ಮಾಡ್ತಾ ಇರ್ತಾನೆ. ಅಕ್ಯೂಸ್ಡು ಮತ್ತು ಇವ್ರಿಗೆ ಸ್ವಲ್ಪ ಹಿಂದಿನಿಂದಲೂ ಒಂಚೂರು ವಾಗ್ವಾದ ಇರುತ್ತೆ. ನಿನ್ನೆ ಅವನು ದುಡ್ಡು ಕಳ್ತನ ಮಾಡಿದ್ದಾನೆ ಅನ್ನೋ ಒಂದು ವಿಚಾರವಾಗಿ ಅವರಿಬ್ಬರಿಗೆ ಮತ್ತೊಮ್ಮೆ ವಾಗ್ವಾದ. ಅಕ್ಯೂಸ್ಡು ಅವನಿಗೆ ಅದ್ರ ಬಗ್ಗೆ 2-3 ಬಾರಿ ಕೇಳಿ ಅವನಿಗೆ ಪಕ್ಕದ ಕೋಲ್ ತೊಗೊಂಡು ಹೊಡಿತಾನೆ. ಮಲ್ಟಿಪಲ್ ಟೈಮ್ಸ್ ಹೊಡೆದಾದ್ಮೇಲೆ ಇವತ್ತು ಬೆಳಗಿನ ಜಾವ ಅವನಿಗೆ ಮತ್ತೊಮ್ಮೆ ಅವನಿಗೆ ಕೈಯಲ್ಲಿ ಕಪಾಳಕ್ಕೆ ಹೊಡೆದಾಗ ಅವಾಗ ಅವನು ಇಮಿಡಿಯೇಟಾಗಿ ಕುಸಿದು ಬಿದ್ದಾಗ ಏನು ಮಾಡಬೇಕು ಅಂತ ಅಕ್ಯೂಸ್ಡ್ಗೆ ಗೊತ್ತಾಗೋದು. ಅದರಿಂದ ಅವನು ಅಲ್ಲಿಂದ ಗಾಡಿಯಲ್ಲಿ ಹಾಕ್ಕೊಂಡು ಅದನ್ನು ಇಲ್ಲಿಗೆ ತೊಗೊಂಡು ಬಂದಾದಮೇಲೆ ಪೊಲೀಸರಿಗೆ ಮಾಹಿತಿ ಬರುತ್ತೆ, ಈ ಥರ ಒಂದು ಘಟನೆ ನಡೆದಿದೆ ಅಂತ. ಹಾಗೆ ಪೊಲೀಸರು ಇಮಿಡಿಯೇಟಾಗಿ ಬಂದು ಇದನ್ನು ಸೆಕ್ಯೂರ್ ಮಾಡಿಕೊಂಡು ಅಕ್ಯೂಸ್ಡ್ನು ಸೆಕ್ಯೂರ್ ಮಾಡಿಕೊಂಡು ಈ ಸೀನ್ ಆಫ್ ಕ್ರೈಮ್ನು ಸೆಕ್ಯೂರ್ ಮಾಡಿಕೊಂಡು ಸದ್ಯಕ್ಕೆ ಆರೋಪಿಯನ್ನು ನಾವು ಇವಾಗ ಕಸ್ಟಡಿಯಲ್ಲಿ ಇಟ್ಕೊಂಡಿದ್ದೀವಿ. ಪ್ರಾಥಮಿಕವಾಗಿ ಇದು ಒಂದು ದುಡ್ಡಿನ ವಿಚಾರವಾಗಿಯೇ ಆಗಿರೋ ಒಂದು ಸಂಗತಿ. ಮಾಲೀಕ ಮತ್ತು ಅಲ್ಲಿ ಕೆಲಸ ಮಾಡ್ತಿದ್ದಂತಹ ಅಂಗಡಿಯಲ್ಲಿ ಕೆಲಸ ಮಾಡ್ತಿದ್ದಂತಹ ಜೊತೆ ನಡೆದ ವಾಗ್ವಾದ. ಆ ವಿಚಾರದಲ್ಲಿ ಮಾಲೀಕ ಅವನಿಗೆ ಹಲವಾರು ಬಾರಿ ಏಟ್ ಮಾಡಿದ್ದು, ಕಡ್ಡಿಯಲ್ಲಿ ಹೊಡೆದಾದ್ಮೇಲೆ ಸ್ವಲ್ಪ ಡಿಹೈಡ್ರೇಷನ್ ಕೂಡ ಆಗಿದ್ದಂಗೆ ನಮಗೆ ಕಾಣ್ತಾ ಇದ್ದು. ಅವರ ಟಿಪ್ಸೆಲ್ಲ ನೋಡಿದ್ರೆ ಡಿಹೈಡ್ರೇಷನ್ ಆಗಿದೆ, ಅವನಿಗೆ ನೀರು ಕುಡಿಲಿಲ್ಲದ್ರಿಂದ ಆ ಥರ ಇನ್ನೂ ಹೆಚ್ಚು ನಮಗೆ ತೊಂದರೆ ಆಗಿದ್ದು. ಹಾಗೆ ಪ್ರಾಣ ಬಿಟ್ಟಿದ್ದಾನೆ. ಅವ್ನು ಹೊಡೆದಿರೋ ಏಟ್ಗಳು ಎಲ್ಲ ನಮಗೆ ಒಂದು ಸ್ವಲ್ಪ ಮಾರ್ಕ್ಗಳೆಲ್ಲ ಸಿಕ್ಕಿದೆ. ಅದರ ಮೇಲೇ ಒಂದು ಮರ್ಡರ್ ಕೇಸನ್ನು ರಿಜಿಸ್ಟರ್ ಮಾಡಿಕೊಂಡು ಆರೋಪಿಯನ್ನು ಸದ್ಯಕ್ಕೆ ನಾವು ಆಲ್ರೆಡಿ ಯಾವುದೇ ಆಯುಧ ಇಲ್ಲ, ಬೇರೆ ಯಾವುದು ಏನು ಆಯುಧ ಇಲ್ಲ. ಅದಕ್ಕೆ ಇವಾಗ ಇನ್ನೂ ಮತ್ತೊಮ್ಮೆ ನಾವು ಇನ್ವೆಸ್ಟ್ ಮಾಡಿದಾಗ ಇನ್ನೂ ಡೀಟೇಲ್ ಗೊತ್ತಾಗುತ್ತೆ. ಪ್ರಾಥಮಿಕವಾಗಿ ಬೇರೆ ಯಾವ ಆಯುಧವನ್ನು ಕಂಡಿಲ್ಲ. ಒಂದು ಕೋಲ್ ಥರ ಒಂದು ಸ್ಟಿಕ್ ಏನಿದೆ, ಆ ಸ್ಟಿಕ್ಕಲ್ಲಿ ಮಲ್ಟಿಪಲ್ ಟೈಮ್ಸ್ ಹೊಡೆದಿರೋದು ಒಂದು ಗೊತ್ತಾಗಿದೆ. ಯಾವ ಊರು ಏನು ಸರ್? ಬಿಹಾರ, ಪಾಟ್ನಾ ಅಲ್ಲಿ ಹತ್ರ ಬರುವ ಒಂದು ಬಲ್ಪುರ ಅಂತ ಒಂದು ವಿಲೇಜಲ್ಲಿ ಕೆಲಸ ಮಾಡ್ತಿದ್ದ. ಅಲ್ಲಿ ಅವನು ಅಲ್ಲಿಂದ ಇಲ್ಲಿ ಸುಮಾರು ಒಂದು 6 ತಿಂಗಳ ಹಿಂದೆ ಬಂದು ಇಲ್ಲಿಂದ 6 ತಿಂಗಳಿಂದ ಕೆಲಸ ಮಾಡ್ತಾ ಇದ್ದ. ಅವನು ಮತ್ತು ಅವನ ಜೊತೆ ಇನ್ನೊಬ್ಬ ಬಂದಿದ್ದಾನೆ, ಅವನ ಕಸಿನ್. ಇವನಿಗೆ ವಯಸ್ಸು ಸುಮಾರು ಒಂದು 25ರಿಂದ 26 ಇರ್ಬೋದು.
ಎಲ್ಲ ಇಲ್ಲಿ ಬಂದು ಒಂದು 6-7 ತಿಂಗಳಿಂದ ಕೆಲಸ ಮಾಡ್ತಾ ಇದ್ವಿ. ಸರ್ ಆರೋಪಿ ಹೆಸರು ಸರ್? ಆರೋಪಿ ಇಮ್ರಾನ್ ಅಂತ, ಅವನು ಇಲ್ಲೇ ಸಾಗರದವನೇ ಆಗಿರ್ತಾನೆ. ಅವನು ಇಲ್ಲಿ ಒಂದು ರೂಫ್ ಟಾಪ್ ಕೆಫೆ ಅಂತ ಒಂದು ಇಟ್ಕೊಂಡು ಒಂದು ಗೇಮಿಂಗ್ ಝೋನನ್ನು ಇಟ್ಕೊಂಡಿರ್ತಾನೆ. ಅಲ್ಲಿ ಇವನು ಕೆಲಸ ಮಾಡ್ತಾ ಇರ್ತಾನೆ. ಸರ್ ಈಗ ಕುಳಿತದಲ್ಲಿ ಇಮ್ರಾನ್ ಒಬ್ಬನೇ ಇದ್ದಾನೆ, ಮತ್ತೆ ಯಾರಾದ್ರು ಸದ್ಯಕ್ಕೆ ಅವನು ಒಬ್ಬನೇ ಇರೋದು. ಯಾಕಂದರೆ ನಾವು ಅಲ್ಲಿ CCTV ಫುಟೇಜ್ ಎಲ್ಲ ಚೆಕ್ ಮಾಡಿದಾಗ ಅದು ಒಬ್ಬನೇ ಇದ್ದಾನೆ ಅಂತ ಒಂದು ಪ್ರಾಥಮಿಕವಾಗಿ ನಮಗೆ ಕಂಡು ಬಂದಿದೆ. ಅದ್ರಲ್ಲಿ ಮತ್ತೆ ಬೇರೆ ಯಾರು ಇನ್ವಾಲ್ವ್ ಇದ್ರು ಅಂತ ಅದನ್ನು ನಾನು ಆ್ಯಡ್ ಮಾಡ್ತೀನಿ. ಮತ್ತೆ ಯಾರೋ ಗಾಯಾಳು ಯಾರು ಅದು ಅವ್ನು ಕಂಪ್ಲೇನೆಂಟ್ ಇದೆ. ಕಂಪ್ಲೇನೆಂಟ್ ಸೂರಜ್ ಅಂತ ಅವನಿದ್ದಾನೆ, ಅವನೇ ಕಂಪ್ಲೇಂಟ್ ಕೊಡ್ತಾ ಇದ್ದಾನೆ. ಜೊತೆಗೆ ಇವರಿಬ್ಬರು ಒಟ್ಟಿಗೆ ಇದ್ದಿದ್ದು, ಇಬ್ಬರು ಒಟ್ಟಿಗೆ ಇದ್ದು ಆಗಿರೋ ಕೆಲಸ. ನೋಡಿದ್ರಲ್ಲ ವೀಕ್ಷಕರೇ, ದುಡ್ಡಿನ ವ್ಯಾಮೋಹ ಎಂಥದ್ದು ಅಂತ, ಎಂಥವರನ್ನು ಸಹ ಮೃತ್ಯ ಕೂಪಕ್ಕೆ ತಳ್ಳುತ್ತೆ. ಸದ್ಯ ಅದೇನೇ ಇದ್ರೂ ಇನ್ನು ಬಾಳಿ ಬದುಕಬೇಕಾಗಿದ್ದ 25 ವರ್ಷದ ಟಿಂಕು ಶರ್ಮಾನ ಹತ್ಯೆಯಾಗಿದ್ದು ನಿಜಕ್ಕೂ ಬೇಸರದ ಸಂಗತಿ. ಕ್ಷುಲ್ಲಕ ಕಾರಣಕ್ಕೆ ಶುರುವಾದ ಜಗಳ ಕೊಲೆ ಮೂಲಕ ಮುಕ್ತಾಯವಾಗಿ ಮಲೆನಾಡಿನಲ್ಲಿ ಚರ್ಚೆಗೆ ಕಾರಣವಾಗುವಂತೆ ಮಾಡಿದೆ. ನ್ಯೂಸ್ ರೂಮ್ ಕನ್ನಡ ಮೀಡಿಯಂ 24x7.